ಭಿಕ್ಷಾಟನೆ ಮಾಡಿಕೊಂಡು ಓದಿದ ವಿದ್ಯಾರ್ಥಿನಿ ಈಗ ರಾಜ್ಯದ ಗಮನ ಸೆಳೆದ ಸಾಧಕಿ 625ಕ್ಕೆ 529 ಅಂಕ ಪಡೆದು ಬಡತನಕ್ಕೆ ಉತ್ತರ ಕೊಟ್ಟ ಗುಲ್ಬರ್ಗದ ಸುಜಾತಳಿಗೆ ಶಿಕ್ಷಣ ಇಲಾಖೆಯ ಸನ್ಮಾನ ಮಾಡಿದೆ. ಈ ಸ್ಫೂರ್ತಿದಾಯಕ ಸ್ಟೋರಿ ಹೇಳ್ತೀವಿ ನೋಡಿ. ಹೌದು, ಕೈಯಲ್ಲಿ ಪುಸ್ತಕ, ಹೊಟ್ಟೆಯಲ್ಲಿ ಹಸಿವು, ಮನೆ ಮನೆಗೆ ಭಿಕ್ಷೆ, ಆದರೆ ಮನಸ್ಸಿನಲ್ಲಿ ಮಾತ್ರ ಸಾಧನೆಯ ಗುರಿ. ಇದೇ ಸುಜಾತಳ ಹೋರಾಟದ ಕತೆ. ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಇಪ್ಪರ್ಗ ಗ್ರಾಮದ ಸುಜಾತ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 529 ಅಂಕ ಪಡೆದು ಮಿಂಚಿದ್ದಾಳೆ. ಇನ್ನು ಬಡತನ ಸುಜಾತಳನ್ನ ತಡೆಯಲಿಲ್ಲ. ಭಿಕ್ಷಾಟನೆ ಭವಿಷ್ಯ ಕಸಿದುಕೊಳ್ಳಲಿಲ್ಲ. ಪರಿಶ್ರಮವೇ ಆಕೆಯ ಅಸ್ತ್ರ ಆಯಿತು. ಕಷ್ಟ ಇದ್ದರೂ ಓದಬೇಕು ಅನ್ನೋ ಗುರಿ ಇತ್ತು. ಇನ್ನು ಮುಂದೆ ಓದಿ ದೊಡ್ಡ ಅಧಿಕಾರಿ ಆಗ್ಬೇಕು ಅನ್ನೋದು ಆ ವಿದ್ಯಾರ್ಥಿನಿಯ ಕನಸು. ಇನ್ನು ಅಲೆಮಾರಿ ಬದುಕಿನ ಮಧ್ಯೆ ಹರಿದ ಬಟ್ಟೆ, ಹಸಿವಿನ ದಿನಗಳು ಆದರೂ ಶಾಲೆಯ ಮೆಟ್ಟಿಲು ಬಿಟ್ಟಿರಲಿಲ್ಲ ಈ ಪ್ರತಿಭೆ. ಸೌಲಭ್ಯ ಇದ್ದವರು ಸೋಲುವ ಕಾಲದಲ್ಲಿ ಸೌಲಭ್ಯ ಇಲ್ಲದ ಹುಡುಗಿ ಗೆದ್ದಿದ್ದಾಳೆ. ಇದೇ ಕೇವಲ ಫಲಿತಾಂಶ ಅಲ್ಲ, ಇದು ಹೋರಾಟದ ವಿಜಯ. ಒಟ್ಟಾರೆ ಭಿಕ್ಷೆಯ ಪಾತ್ರೆಯಿಂದ ಪ್ರತಿಭೆಯ ಪೀಠಕ್ಕೆ, ಸಂಕಷ್ಟದ ಬದುಕಿನಿಂದ ಸಾಧನೆಯ ಬೆಳಕಿಗೆ ಸುಜಾತ ಈಗ ಸಾವಿರಾರು ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಾಳೆ.